ಮ್ಯೂನಿಕ್ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರ ಜೊತೆಗೆ 4 ಲಗೇಜ್ ಬ್ಯಾಗ್ಗಳನ್ನ ತಂದಿದ್ದಾರೆ. ಅದನ್ನ ಚೆಕ್ ಇನ್ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಖಾತ್ರಿ ಆಗ್ತಾ ಇದೆ. ಇದಕ್ಕೂ ಮುಂಚಿತವಾಗಿ 2 ಲಗೇಜ್ ಅಂತ ಹೇಳಲಾಗ್ತಿತ್ತು. ಈಗ ಒಟ್ಟಾರೆ ಅವರ ಜೊತೆಗೆ ಅವರು 4 ಲಗೇಜ್ಗಳನ್ನ ಕ್ಯಾರಿ ಮಾಡಿದ್ದಾರೆ. ಅದನ್ನ ಚೆಕ್ ಇನ್ ಕೂಡ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿಗೆ ಪ್ರಜ್ವಲ್ ಬರೋದು ಕನ್ಫರ್ಮ್. ಯಾವುದೇ ರೀತಿಯ ಅನುಮಾನಗಳಿಗೆ ಇನ್ನು ಅವಕಾಶ ಇಲ್ಲ. ಯಾವ ಪ್ರಶ್ನೆಗಳು ಕೂಡ ಇನ್ನು ಮೂಡಲ್ಲ. ಬರ್ತಾರಾ ಬರಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಿದ್ರು ಬರ್ತಾರೆ. ಬಂದ ನಂತರದ ಬೆಳವಣಿಗೆಗಳು ಹೇಗಿರುತ್ತೆ ಅನ್ನೋದಷ್ಟೇ ಈಗ ಉಳ್ಕೊಂಡಿರುವಂತಹ ಲೆಕ್ಕಾಚಾರಗಳು. ಮ್ಯೂನಿಕ್ ಏರ್ಪೋರ್ಟ್ಗೆ ಬಂದಿದ್ದಾರೆ. 3:35ಕ್ಕೆ ಅಲ್ಲಿಂದ ಟೇಕ್ ಆಫ್ ಆಗಬೇಕಾಗಿತ್ತು. ಅರ್ಧ ಗಂಟೆ ತಡ ಆಗಿದ್ರಿಂದಾಗಿ ಅರ್ಧ ಗಂಟೆಯ ನಂತರದಲ್ಲಿ ಟೇಕ್ ಆಫ್ ಆಗುತ್ತೆ. ಆದರೆ ಅವರು ಬರೋದ್ರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಿಲ್ಲ. ಅವರು ಏರ್ಪೋರ್ಟ್ಗೆ ಬರೋ ಟೈಮಿಂಗ್ ಏನಿರುತ್ತೆ ಆ ಬಿಫೋರ್ ಟೈಮಿಂಗಲ್ಲೇ ಬಂದಿದ್ದಾರೆ. ಬಂದು ಚೆಕ್ ಇನ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಬೋರ್ಡಿಂಗ್ ಪ್ರೊಸೀಜರ್ಗಳು ಕೂಡ ಆರಂಭವಾಗುತ್ತೆ. ಅನಂತರದಲ್ಲಿ ಫ್ಲೈಟ್ ಟೇಕ್ ಆಫ್ ಆದ ನಂತರದಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ತಮ್ಮ ಸೀಟ್ ಕಾಯ್ದಿರಿಸಿದಂತೆ ಆ ಸೀಟ್ನಲ್ಲಿ ಕುಳಿತುಕೊಂಡಿರುವಂಥದ್ದು, ಅವರ ಜೊತೆಗೆ ಯಾರು ಬರ್ತಾ ಇದ್ದಾರೆ ಇತ್ಯಾದಿ ಎಲ್ಲ ಮಾಹಿತಿಗಳು ಕೂಡ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ನಂತರದಲ್ಲಿ ಅವರು ಬಂದ ನಂತರ ಆಗಲೇ ಹೇಳಿದ ಹಾಗೆ ಅಧಿಕಾರಿಗಳು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಏರ್ಪೋರ್ಟ್ನ ಸಿಬ್ಬಂದಿಗಳು. ಆನಂತರ SIT ಟೀಮ್ ಅವರನ್ನ ಅರೆಸ್ಟ್ ಮಾಡುತ್ತೆ. ಅವ್ರು ಈ ಮುಂಚೆ ಹೇಳ್ಕೊಂಡಿದ್ರು 31ನೇ ತಾರೀಕು 10 ಗಂಟೆಗೆ ಬಂದು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ವಿಚಾರಣೆಗೆ ಹಾಜರಾಗೋದು, ಅವ್ರ ಏರ್ಪೋರ್ಟ್ನಿಂದ ಬಂದು ಸಾಮಾನ್ಯರ ರೀತಿ ಅವರ ಮನೆಗೆ ಹೋಗೋದು ಅಥವಾ ಮತ್ತೊಂದು ಕಡೆ ಹೋಗೋದು ಅದ್ಯಾವುದಕ್ಕೂ ಕೂಡ SIT ಟೀಮ್ ಅವಕಾಶ ಮಾಡಿಕೊಡಲ್ಲ. ಬಿಕಾಸ್ ಅರೆಸ್ಟ್ ವಾರೆಂಟ್ ಇದೆ. ಅವ್ರಿಗೆ ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಮತ್ತೆ ಅದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಚಾನ್ಸೇ ಇಲ್ಲ. SIT ಟೀಮ್ ಅವರನ್ನ ಅರೆಸ್ಟ್ ಮಾಡೋದು ನಿಶ್ಚಿತ. ಹೀಗಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ SIT ಟೀಮ್ ಬೀಡು ಬಿಟ್ಟಿದೆ. ಆ ಪ್ರೊಸೀಜರ್ಗಳನ್ನ ಪೂರ್ಣ ಮಾಡ್ಕೊಳ್ಳೋಕ್ಕಾಗಿ ರಾತ್ರಿ ಅವರ ಬರುವಿಕೆಗಾಗಿ ಎದುರು ನೋಡ್ತಾ ಇದ್ದಾರೆ. SIT ಟೀಮ್ ಆ ಒಂದು ಪ್ರಶ್ನೆಯನ್ನ ಈಗಲೂ ಕೂಡ ಉಳಿಸ್ಕೊಂಡಿತ್ತು. ಕಾರಣ 7 ದಿನಗಳ ನಂತರ ಬರ್ತೀನಿ ಅಂತ ಹೇಳಿದ್ರು, ಬರಲಿಲ್ಲ. ಒಂದೆರಡು ಬಾರಿ ಟಿಕೆಟ್ ಬುಕ್ಕಿಂಗ್ ಆಗಿದ್ರೂ ಕೂಡ ಏರ್ ಟಿಕೆಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಇನ್ನೊಂದ್ಸರಿ ಕ್ಯಾನ್ಸಲ್ ಸಹ ಮಾಡಿರಲಿಲ್ಲ. ಅವರು ಫ್ಲೈಟ್ನ ಹತ್ತಲೇ ಇಲ್ಲ. ಸೊ ಈಗಲೂ ಆ ರೀತಿಯ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಗಳಿತ್ತು. ಯಾಕಂದ್ರೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಅದು 31ನೇ ತಾರೀಕು ನಾಳೆ ವಿಚಾರಣೆಗೆ ಬರುತ್ತೆ. ಇದೆಲ್ಲದರ ದೃಷ್ಟಿಯಲ್ಲಿ ಆ ಒಂದು ಅನುಮಾನವಿತ್ತು. ಈಗ ಅದ್ಯಾವುದಕ್ಕೂ ಕೂಡ ಜಾಗ ಇಲ್ಲ. ಕನ್ಫರ್ಮ್ ಆಗಿದೆ. ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ. SIT ಟೀಮ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದ್ರೆ ಮ್ಯೂನಿಕ್ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಬಂದಿರೋದ್ರ ಡೀಟೇಲ್ಸ್ ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಮ್ಯೂನಿಕ್ ಟು ಬೆಂಗಳೂರು ಏರ್ಪೋರ್ಟ್, ಬೆಂಗಳೂರಿಗೆ ಅವರ ಪ್ರಯಾಣ. ಸೊ 2 ಕ್ಯಾರಿ ಬ್ಯಾಗ್ಸ್, ಆನ್ ಬ್ಯಾಗ್ಸ್ ಇದು, ಮತ್ತು 2 ಚೆಕ್ಡ್ ಬ್ಯಾಗ್ಸ್ ಇದೆ. ಒಂದು ಹೆವಿ ಅಡಿಷನಲ್ ಬ್ಯಾಗ್ ಇದೆ ಮತ್ತು ಒಂದು ಹೆವಿ ಅಂಡ್ ಓವರ್ ಸೈಜ್ಡ್ ಬ್ಯಾಗ್ ಕೂಡ ಇದೆ. ಸೊ ಇದಿಷ್ಟು ಬ್ಯಾಗ್ಗಳನ್ನ ಅವರು ಕ್ಯಾರಿ ಮಾಡ್ತಾ ಇರೋದು. ಇದೆಲ್ಲವೂ ಕೂಡ SIT ಟೀಮ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳು ಏರ್ಪೋರ್ಟ್ ಸಿಬ್ಬಂದಿಗಳಿಂದ. ಮ್ಯೂನಿಕ್ನಿಂದ ಇಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣದ ಸಿಬ್ಬಂದಿಗಳಿಗೆ ಈ ಇಷ್ಟು ಡೀಟೇಲ್ಸ್ಗಳು ಬರುತ್ತೆ. ಅವರು ಯಾರು ಬರ್ತಾ ಇದ್ದಾರೆ ವ್ಯಕ್ತಿ, ಅವ್ರು ಏನೆಲ್ಲ ಬ್ಯಾಗೇಜ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಇತ್ಯಾದಿ ಅಂತ ಅದಷ್ಟು ಡೀಟೇಲ್ಸ್ಗಳನ್ನ SITಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಪ್ರೊಸೀಜರ್ಗಳು ಆಗಿದೆ. ಅದನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ಆಗಿ ಮ್ಯೂನಿಕ್ ಇಂದ ಬೆಂಗಳೂರಿಗೆ ಪ್ರಯಾಣವನ್ನ ಪ್ರಜ್ವಲ್ ರೇವಣ್ಣ ಆರಂಭ ಮಾಡ್ತಾರೆ 4:05 ಕರೆಕ್ಟ್ ಆಗಿ. 4 ಬ್ಯಾಗ್ಗಳನ್ನ ಅವರು ಈ ಹೊತ್ತಿನಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ ಅದರ ಚೆಕ್ ಇನ್ ಆಗಿದೆ. ಚೆಕ್ ಇನ್ ಆದ ನಂತರದಲ್ಲಿ ಆ ಸಂಪೂರ್ಣ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. 2 ಕ್ಯಾರಿ ಬ್ಯಾಗ್ಸ್, 2 ಚೆಕ್ ಆಗಿರ್ತಕ್ಕಂತಹ ಬ್ಯಾಗ್ಸ್, ಒಂದು ಹೆವಿ ಅಡಿಷನಲ್ ಬ್ಯಾಗು ಮತ್ತು ಒಂದು ಹೆವಿ ಓವರ್ ಸೈಜ್ಡ್ ಬ್ಯಾಗ್. ಸೊ ಇದೆಷ್ಟು ಕೂಡ ಅವರು ಕ್ಯಾರಿ ಮಾಡಿರುವಂತಹದ್ದು ಅನ್ನೋ ಡೀಟೇಲ್ಸ್ಗಳು ಲಭ್ಯವಾಗಿದೆ. ಮ್ಯೂನಿಕ್ನಿಂದ ಬರ್ತಾರಾ, ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ ಮೊದಲೇದಾಗಿತ್ತು. ಸೊ ಫೈನಲಿ ಅವ್ರು ಟಿಕೆಟ್ ನ ಬುಕ್ ಮಾಡ್ಕೊಳ್ಳೋ ಮೂಲಕವಾಗಿ ಮ್ಯೂನಿಕ್ ನಲ್ಲಿದ್ದಾರೆ ಅಂತ ಖಾತ್ರಿ ಆಯ್ತು. ಮ್ಯೂನಿಕ್ ನಲ್ಲಿದ್ರೂ ಕೂಡ ಅವರು ಬರಬಹುದಾ ಅನ್ನೋ ಅನುಮಾನ ಹುಟ್ಟಿಸಿತ್ತು. ಸೊ ಈಗ ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ.